ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಮುಖ್ಯವಾಗಿ ಫೆಬ್ರವರಿ 17ರಂದು ಮಾಘ ಮಾಸದ ಅಮಾವಾಸ್ಯೆ ಬರ್ತಾಯಿದೆ. ಈ ಅಮಾವಾಸ್ಯೆ ಏನಿದೆ, ಪ್ರತಿ ಮಾಸವೂ ಕೂಡ ಅಮಾವಾಸ್ಯೆ ಬರ್ತಾ ಇರುತ್ತೆ. ಏನಿದರಲ್ಲಂತಹ ವಿಶಿಷ್ಟವಾಗಿರುವಂತಹ ಒಂದು ಅಮಾವಾಸ್ಯೆ ಅಂತ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀವಿ ಅಂದರೆ, ಈ ಫೆಬ್ರವರಿ 17ನೇ ತಾರೀಕು ಬರುವಂತಹ ಅಮಾವಾಸ್ಯೆ ದಿನದಿಂದ ಒಂದು ಗ್ರಹಣ ಯೋಗ ನಿರ್ಮಾಣವಾಗ್ತದೆ. ಯಾವ ರೀತಿ ಅಂದರೆ, ಈ ಕುಂಭರಾಶಿಯಲ್ಲಿ ಪಂಚಗ್ರಹಗಳು 5 ಪ್ರಧಾನ ಗ್ರಹಗಳು ಬಂದು ಒಂದು ಗ್ರಹಕೂಟ ನಿರ್ಮಾಣವಾಗ್ತದೆ. ಅಂದರೆ ಒಂದು ಪರ್ಟಿಕ್ಯುಲರ್ ರಾಶಿಗೆ ಅಥವಾ ದ್ವಾದಶ ರಾಶಿಗಳಿರುವಂತಹ ಸ್ಥಾನಗಳಿಗೆ ಒಂದು ಗ್ರಹ ಒಂದು ಸ್ಥಾನದಲ್ಲಿದೆ ಅಂದರೆ ಅದು ಮಿತ್ರಗ್ರಹ ಆಗಿರ್ಬೋದು, ಶತ್ರುಗ್ರಹ ಆಗಿರ್ಬೋದು, ಅದಕ್ಕೆ ಆಗಿಂತಹ ಫಲಗಳನ್ನು ನೀಡ್ತಾ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ 5 ಗ್ರಹಗಳು ಬಂದಾಗ, ಒಂದೇ ರಾಶಿಯಲ್ಲಿ ನಿಂತಾಗ, ಇನ್ನು ದ್ವಾದಶ ರಾಶಿಗಳಲ್ಲಿ ಆ ದ್ವಾದಶ ರಾಶಿಗಳಿಗೆ ಯಾವ ಭಾವ ಫಲಗಳನ್ನು, ಯಾವ ಸ್ಥಾನದ ಆಧಾರದ ಮೇಲೆ ಫಲಗಳನ್ನು ನೀಡ್ತಾ ಇರುತ್ತೆ ಅಂತ ನೋಡುವುದಾದರೆ, ಈ ಫೆಬ್ರವರಿ ಮಾಸದಲ್ಲಿ 17ನೇ ತಾರೀಕು ಬರ್ತಾ ಇರುವಂಥ ಒಂದು ಗ್ರಹಣ ಯೋಗ ಅಂತ ಹೇಳ್ತಾ ಇದ್ದೀವಿ. ಮುಖ್ಯವಾಗಿ ಈ 17, 18, 19 ಈ ಚಂದ್ರ ಇರುವಂತಹ 2.5 ದಿನಗಳ ಕಾಲ ಚಂದ್ರ, ರವಿ ಮತ್ತು ರಾಹು, ಶುಕ್ರ, ಬುಧ ಜೊತೆಗೆ ಚಂದ್ರನೂ ಇರುತ್ತಾ ಒಂದು ಪಂಚಗ್ರಹ ಕೂಟ ನಿರ್ಮಾಣ ಆಗ್ತಾಯಿದೆ. ಈ ಗ್ರಹಕೂಟದಲ್ಲಿ ಸೂರ್ಯ, ಚಂದ್ರ, ರಾಹು ಒಂದೇ ಸ್ಥಾನದಲ್ಲಿರೋದ್ರಿಂದ ಒಂದು ಗ್ರಹಣದ ಯೋಗ ಅನ್ನೋದಿರುತ್ತೆ. ನಾವು ಹಿಂದಿನ ವಿಡಿಯೋಗಳಲ್ಲೇ ಹೇಳ್ತಾ ಬಂದಿದ್ದೇವೆ, ಪರ್ಟಿಕ್ಯುಲರಾಗಿ ದ್ವಾದಶ ರಾಶಿಗಳಲ್ಲಿ ಅವರಿಂತಹ ಸ್ಥಾನದ ಮೇಲೆ, ಆಧಾರದ ಮೇಲೆ ಒಂದೊಂದು ರಾಶಿಗೆ ಯಾವ ರೀತಿ ಭಾವಫಲಗಳಿರುತ್ತೆ. ಈಗ ನಾವು ಸದ್ಯಕ್ಕೆ ನೋಡುವುದಾದರೆ, ಕನ್ಯಾ ರಾಶಿ ಜಾತಕರಿಗೆ ಈ ಪಂಚಗ್ರಹ ಕೂಟ ಅಮಾವಾಸ್ಯೆ ದಿನದಂದು ನಿರ್ಮಾಣವಾಗ್ತಾ ಇರುವಂತಹ ಈ ಪಂಚಗ್ರಹ ಕೂಟ ಷಷ್ಠಭಾವದಲ್ಲಿ ಋಣ ರೋಗ ಶತ್ರುಸ್ಥಾನವಾಗಿರುವಂತಹ 6ನೇ ಮನೆಯಲ್ಲಿ ಈ ಗ್ರಹಕೂಟ ನಿರ್ಮಾಣವಾಗ್ತಾ ಇದೆ. 6ನೇ ಮನೆಗೆ ಋಣ ರೋಗ ಶತ್ರುಸ್ಥಾನ ಆಗಿರುವಂತಹ ಈ 6ನೇ ಮನೆಯಲ್ಲಿ ರಾಹು ಒಳ್ಳೆಯದೇ, ರವಿ ಓಕೆ, ಈ ರೀತಿ ಕೆಲವೊಂದು ಗ್ರಹಗಳು ಬಂದಾಗ ಮತ್ತು ಶುಕ್ರ, ಬುಧ ಅನುಕೂಲವಾಗಿರುವುದಿಲ್ಲ. ಅಂದರೆ ಪರ್ಟಿಕ್ಯುಲರಾಗಿ ಕನ್ಯಾ ರಾಶಿಗೆ ಬುಧ ಅಧಿಪತಿ ಆಗಿರುವಂತಹ ಈ ರಾಶಿಯವರಿಗೆ ಈ ಗ್ರಹಕೂಟದ ಮುಖಾಂತರ ಪಂಚಗ್ರಹ 6ನೇ ಮನೆಯಲ್ಲಿ ಇದನ್ನೇ ನಾವು ಸಕ್ಸಸ್ ಪ್ಲೇಸ್ ಅಂತಲೂ ಹೇಳ್ತೀವಿ. ಯಾವ ರೀತಿ, ಈಗ ಶತ್ರುಗಳ ಮೇಲೆ, ಶತ್ರುಸ್ಥಾನ ಅಲ್ವಾ, ಪ್ರತ್ಯರ್ಥಿಗಳ ಮೇಲೆ, ಕಾಂಪಿಟೇಟರ್ಸ್ ಮೇಲೆ, ಶತ್ರುಗಳ ಮೇಲೆ ಜಯವನ್ನು ಸಾಧಿಸುವಂತಹ ಸ್ಥಾನ ಅಂತಲೂ ಹೇಳ್ತೀವಿ. ಯಾವ ವಿಷಯಗಳಲ್ಲಿ ಒಂದು ಹೊಸ ಉದ್ಯೋಗವನ್ನು ಪಡ್ಕೋಬೇಕಂದ್ರೂ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ ಪಡ್ಕೋಬೇಕಂದ್ರೂ, ಒಂದು ಇಂಟರ್ವ್ಯೂದಲ್ಲಿ ಅಟೆಂಡ್ ಆಗಿ ಇಂಟರ್ವ್ಯೂ ಸಕ್ಸಸ್ಫುಲ್ಲಾಗಿ ಕ್ಲಿಯರ್ ಮಾಡಬೇಕಂದ್ರೂ, ಇನ್ನು ಹೇಳಬೇಕಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಪ್ರತ್ಯರ್ಥಿಗಳ ಮೇಲೆ ಭಾರೀ ವಿಜಯವನ್ನು ನೋಡುವುದಂದ್ರೂ ಕೂಡ ಈ 6ನೇ ಮನೆ ಅನ್ನೋದು ಶುಚಿಯಾಗಿ 6ನೇ ಮನೆ ಬಲವಾಗಿರಬೇಕು ಅಂತ ಹೇಳ್ತಾ ಇರ್ತವೆ. ಸೊ ಈ 6ನೇ ಮನೆಯಲ್ಲಿರುವಂತಹ ಗ್ರಹಗಳು ಎಷ್ಟು ಅದ್ಭುತವಾಗಿ ಅನುಕೂಲವಿರುತ್ತೋ, ಯಾವುದೇ ಆತಂಕಗಳು, ಯಾವುದೇ ಅವಾಂತರಗಳು, ಅಡ್ಡಂಕಿಗಳು ಬಂದರೂ ಕೂಡ ಅವುಗಳನ್ನು ಎದುರಿಸಿ ಸಕ್ಸಸ್ಫುಲ್ಲಾಗಿ ವಿಜಯವನ್ನು ಸಾಧಿಸುವಂತಹ ಸ್ಥಾನ 6ನೇ ಸ್ಥಾನ ಅಂತ ಹೇಳ್ತಾ ಇದ್ದೇವೆ. ಇನ್ನು ಕನ್ಯಾ ರಾಶಿಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಈ ಗ್ರಹಕೂಟದ ಪ್ರಭಾವದಿಂದ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳಿದೆ ಅಂದರೆ, 6ನೇ ಮನೆಯಾಗಿ ಬಂದಿರುವಂತಹ ರವಿ ಮತ್ತು ರಾಹು ಈ ಇವರಿಬ್ಬರಿಗೂ ಕೂಡ ಅನುಕೂಲ ಫಲಗಳು ನೀಡ್ತಾ ಇದ್ದರೆ, ಶುಕ್ರ, ಬುಧ, ಚಂದ್ರರು ಇವರಿಗೆ ಮಿಶ್ರ ಮತ್ತು ಸಾಧಾರಣ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಯಾವ ವಿಷಯಗಳಲ್ಲಿ ಅನುಕೂಲ, ಯಾವ ವಿಷಯಗಳಲ್ಲಿ ಪ್ರತಿಕೂಲ ಅಂತ ನೋಡುವುದಾದರೆ, ಈಗ ರವಿ ಮತ್ತು ಈ ರಾಹು ಇರೋದರಿಂದ ತುಂಬ ದಿನಗಳಿಂದ ಬಗೆಹರಿಯದೆ, ತುಂಬ ದಿನಗಳಿಂದ ಪೆಂಡಿಂಗಲ್ಲಿರುವಂತಹ ಕೆಲವೊಂದು ಈ ಕೋರ್ಟ್ ಕೇಸ್ ವ್ಯವಹಾರಗಳಾಗಿರ್ಬೋದು, ಸೆಟಲ್ಮೆಂಟ್ಸ್ ಆಗಿರ್ಬೋದು, ಏನಾದರೂ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಈ ಸಂದರ್ಭದಲ್ಲಿ ನೀವು
ಆ ವಿಷಯಗಳಲ್ಲಿ ಪ್ರತ್ಯೇಕ ಗಮನ ಹರಿಸದೇ ಇದ್ದರೆ, ಫಾರ್ ಎಕ್ಸಾಂಪಲ್ ಪ್ರತಿ ಹಿಯರಿಂಗು ಹೋಗದೆ, ಅಥವಾ ಸ್ಟ್ರಾಂಗ್ ಆಗಿರುವಂತಹ ಲಾಯರ್ನ ಅಥವಾ ಪರ್ಟಿಕ್ಯುಲರ್ ಆಗಿ ಅಪೋಸಿಷನಲ್ ವಾದ ಮಾಡುವಂತಹ ಲಾಯರ್ನ ಇಟ್ಕೊಳ್ದೇ ಇದ್ದರೆ, ಈ ಸಂದರ್ಭದಲ್ಲಿ ನೆಗೆಟಿವ್ ಆಗಿ ನಿಮಗೆ ವ್ಯತಿರೇಕವಾಗಿ ಫಲಗಳಂತ ಬಂದಿರುತ್ತೆ. ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಸ್ಟ್ರಾಟಜಿ ಯೂಸ್ ಮಾಡಿ, ಕೋರ್ಟ್ ಕೇಸ್ ಬರೋವರೆಗೂ ಅಂದರೆ ಜಡ್ಜ್ಮೆಂಟ್ ಬರೋವರೆಗೂ ಯಾಕೆ ವೆಯ್ಟ್ ಮಾಡಬೇಕು, ಮುಖ್ಯವಾಗಿರುವಂತಹ ಕೆಲವೊಂದು ಪರಿಚಯಸ್ಥರ ಮುಖಾಂತರ ರಾಜಿ ಸಂಧಾನ ಪ್ರಯತ್ನಗಳು ಮಾಡಿದ್ರೆ ಇರೋದರಲ್ಲಿ ಸ್ವಲ್ಪ ಅನುಕೂಲವಾಗಿರುತ್ತೆ. ನಾನು ಮತ್ತೊಂದು ಸಾರಿ ಹೇಳ್ತಾನೆ, ತುಂಬ ದಿನಗಳಿಂದ ಪೆಂಡಿಂಗಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳನ್ನು ರಾಜಿ ಮಾರ್ಗದ ಮುಖಾಂತರ, ಸಂಧಾನದ ಮುಖಾಂತರ ಬಗೆಹರಿಸ್ಕೊಳ್ಳೋದಕ್ಕೆ ಇದು ಅನುಕೂಲವಾಗಿರುವಂತಹ ಸಮಯ. ಆದರೆ ಇಲ್ಲ, ನಾನು ಕೋರ್ಟಲ್ಲೇ ನೋಡ್ಕೊಳ್ತೀನಿ, ಲೀಗಲ್ಲಾಗಿ ಹೋಗ್ತೀನಿ ಅಂದರೆ ಈ ಸಂದರ್ಭದಲ್ಲಿ ನಿಮಗೆ ಜಡ್ಜ್ಮೆಂಟ್ ಆಗಿರ್ಬೋದು ಅಥವಾ ಡಿಲೇ ಆಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಪಾಯಿಂಟ್ಸ್ ನಿಮ್ಮಲ್ಲಿ ವೀಕ್ ಆಗಿರುವಂಥ ಸಂದರ್ಭಗಳಲ್ಲಿ ಡಿಸಪಾಯಿಂಟ್ ಎದುರಿಸುವಂತಹ ಸಾಧ್ಯವೂ ಕೂಡ ಇರುತ್ತೆ. ಆದ್ದರಿಂದ ರಾಜಿ ಸಂಧಾನದ ಮುಖಾಂತರ ಪರಿಷ್ಕಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮತ್ತೊಂದು ವಿಷಯ ಏನಂದರೆ, ಆರೋಗ್ಯದ ವಿಷಯದಲ್ಲಿ ಒಂದು ಒಳ್ಳೆಯದು ಅಂತ ಹೇಳ್ಬೋದು, ಮತ್ತು ಇದು ಒಂಥರ ಪ್ರತಿಕೂಲ ಅಂತಲೂ ಹೇಳ್ಬೋದು. ಅಂದರೆ ಪದೇ ನಿಮಗೆ ಆರೋಗ್ಯ ಸಮಸ್ಯೆಗಳು ಕಾಣಿಸ್ತಾ ಇರುತ್ತೆ, ಬಟ್ ಮೆಡಿಕೇಷನ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ಮೇಲೆ ಕ್ಲಿಯರ್ ಆಗ್ತಾ ಇರುತ್ತೆ. ಮತ್ತು ಮಂತ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಂದರೆ ಪರ್ಟಿಕ್ಯುಲರಿಗೆ ಏನು ಪ್ರಾಬ್ಲಮ್ಮು ಅನ್ನೋದು ಗೊತ್ತಾಗಲ್ಲ. ಸೊ ಈ ಆರೋಗ್ಯ ಸಮಸ್ಯೆಗಳ ಮುಖಾಂತರ ಈಗ ನಿಮ್ಮಲ್ಲಿರುವಂತಹ ದೋಷ ಏನು, ಆ ಆರೋಗ್ಯ ಸಮಸ್ಯೆ ಏನು, ಆರೋಗ್ಯ ಸಮಸ್ಯೆಗೆ ಬೇಕಾಗಿರುವಂತಹ ಸೂಕ್ತವಾದ ಟ್ರೀಟ್ಮೆಂಟ್, ಆ ತಜ್ಞರು ಯಾರು ಇತ್ಯಾದಿ ವಿಷಯಗಳು ಗೊತ್ತಾಗುವಂಥ ಮುಖಾಂತರ ನಿಮಗೆ ಈ ಕೆಲವೊಂದು ಈ ಪರ್ಟಿಕ್ಯುಲರ್ ವಿಷಯಕ್ಕೆ ಇಲ್ಲಿ ಚಿಕಿತ್ಸೆ ಪಡಿಬೇಕು, ಕೆಲವೊಂದು ವಿಷಯಗಳು ಗೊತ್ತಾಗುವ ಮುಖಾಂತರ ಅದಕ್ಕೆ ಸೂಕ್ತ ಪರಿಹಾರವನ್ನು ಹುಡ್ಕೊಳ್ಳೋದ್ರಲ್ಲಿ, ಟ್ರೀಟ್ಮೆಂಟ್ ಹುಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಶುಕ್ರ 6ನೇ ಮನೆಯ ಸಂಚಾರ ಅಂದರೆ ಸ್ತ್ರೀಯರ ಜೊತೆಗೆ ವಿಭೇದಗಳು. ಅದು ಕುಟುಂಬದಲ್ಲಿರುವಂತಹ ಸ್ತ್ರೀಯರಾಗಿರ್ಬೋದು ಅಥವಾ ಕುಟುಂಬದಲ್ಲಿರುವಂತಹ ಸ್ತ್ರೀಯರಾಗಿರ್ಬೋದು, ನಿಮ್ಮ ಸಂಗಾತಿ, ನಿಮ್ಮ ತಾಯಿಯ ಮಧ್ಯೆ, ಅತ್ತೆ ಸೊಸೆಯರ ಮಧ್ಯೆ, ಅತ್ತೆ ನಾದಿನಿಯರ ಮಧ್ಯೆ, ಅತ್ತಿಗೆ ನಾದಿನಿಯರ ಮಧ್ಯೆ, ಈ ರೀತಿ 6ನೇ ಮನೆಗೆ ಶುಕ್ರ ಬಂದಿರೋದ್ರಿಂದ ನೀವು ಸ್ತ್ರೀಯರೊಂದಿಗೆ ವ್ಯವಹಾರ ಮಾಡುವಾಗ ಅಥವಾ ಮನೆಯಲ್ಲಿ ಕುಟುಂಬ ಸದಸ್ಯರಲ್ಲಿರುವಂತಹ ಸ್ತ್ರೀಯರ ಮಧ್ಯಗಳಲ್ಲಿ ಬಂದಿರುವಂತಹ ಕೆಲವೊಂದು ಅಪಾರ್ಥಗಳನ್ನು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಾ. ಈಗ ನೀವು ಯಾವ ರೀತಿ ಸಪೋರ್ಟ್ ಮಾಡಿದ್ರೆ ಮತ್ತೊಂದು ಕಡೆ ಹರ್ಟ್ ಆಗ್ತಾರೆ, ಆ ಕಡೆ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಕಡೆ ಪ್ರಾಬ್ಲಮ್ ಆಗುತ್ತೆ. ಸೊ ಆದ್ದರಿಂದ ತುಂಬ ಬ್ಯಾಲೆನ್ಸ್ ಮಾಡಿ ನೀವು ಈ ವಿಷಯಗಳಲ್ಲಿ ಪರಿಹಾರವನ್ನು ಹುಡ್ಕೋಬೇಕಾಗಿರುತ್ತೆ. ಅಥವಾ ಈ ರೀತಿ ವಿವಾದಗಳಿಗೆ ಅದಕ್ಕದೇ ಸುಮ್ಮನೆ ಆಗುತ್ತೆ ಅಂತ ನಿಮ್ಮ ಪಾಡಿಗೆ ನೀವು ಇರೋದು ಉತ್ತಮ. ಯಾಕಂದರೆ ಇದು ನೀವು ಮಧ್ಯದಲ್ಲಿ ಹೋಗುವುದರಿಂದ ಮತ್ತಷ್ಟು ಸಮಸ್ಯೆ ಉಲ್ಬಣವಾಗಿ ಮತ್ತಷ್ಟು ಸಮಸ್ಯೆಗಳು, ಸಂಬಂಧಗಳಲ್ಲಿ ಬಿರುಕುಗಳು ಮೂಡಿಸುವಂತಹ ಸಾಧ್ಯತೆಯು ಇರುವುದರಿಂದ ಇಂತಹ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಅದೇ ರೀತಿ ಸ್ತ್ರೀಯರ ಜೊತೆ ವರ್ತನೆ ಮಾಡುವಾಗ, ಅವರ ಜೊತೆ ಮಾತನಾಡುವಾಗ, ಅದು ಮನೆಯಲ್ಲಾಗಿರ್ಬೋದು, ಉದ್ಯೋಗಗಳು ಮಾಡುವಂತಹ ಪ್ರದೇಶಗಳಾಗಿರ್ಬೋದು, ಅಂತಹ ಸಂದರ್ಭಗಳಲ್ಲಿ ಸ್ತ್ರೀಯರನ್ನು ಗೌರವಿಸಿ, ಸ್ತ್ರೀಯರಿಗೆ ಮತ್ತು ಕೆಲವೊಂದು ವಿಷಯಗಳಿಂದ ಹರ್ಟ್ ಮಾಡುವಂತಹ ಪ್ರಯತ್ನಗಳು ಮಾಡಬೇಡಿ, ವಿರೋಧವನ್ನು ಕಟ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಈ ಕನ್ಯಾ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಈ ಗ್ರಹಕೂಟದ ಅಮಾವಾಸ್ಯದಿಂದ ನಿರ್ಮಾಣವಾಗ್ತಾ ಇರುವಂತಹ ಈ ಪಂಚಗ್ರಹ ಕೂಟದಿಂದ ಮುಖ್ಯವಾಗಿ ಸ್ವಲ್ಪ ಮಾನಸಿಕ ಒತ್ತಡಗಳು ಜಾಸ್ತಿ ಇರುತ್ತೆ. ಅದು ಕೆಲಸದ ಒತ್ತಡ ಆಗಿರ್ಬೋದು, ಮನೆಯಲ್ಲಿ ಕೆಲಸ. ಈಗ ಸ್ತ್ರೀಯರೇ ಆದಿಪರಾಶಕ್ತಿ ಅಂತ ಹೇಳ್ಬೋದು, ಅವರಿಗೆ ಅಷ್ಟಭುಜಗಳು ಅಂತ ಹೇಳ್ತಾ ಇರ್ತಾರೆ. ಅಂದರೆ ನೋಡಿ, ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಕೆಲಸಗಳು, ಹೊರಗಡೆ ಹೋಗಿ ಅವರ ವೃತ್ತಿ ಉದ್ಯೋಗಗಳಲ್ಲಿ ಮಾಡುವಂತಹ ಕೆಲಸಗಳು, ಮತ್ತೆ ಮನೆಗೆ ಬಂದು ಎಲ್ಲ ಸುಧಾರಿಸುವಂತಹ, ಮಕ್ಕಳನ್ನು ನೋಡ್ಕೊಳ್ಳುವಂತಹ ಎಲ್ಲ ರೀತಿಯಲ್ಲಿ ಮಾಡುವಂತಹ ಈ ಸ್ತ್ರೀಯರಿಗೆ, ಈ ಕನ್ಯಾ ರಾಶಿ ಸ್ತ್ರೀಯರಿಗೆ ಸ್ವಲ್ಪ ಮಾನಸಿಕ ಒತ್ತಡ ಇರುತ್ತೆ. ಇನ್ನು ಕೆಲವೊಂದು ಪ್ರದೇಶಗಳಲ್ಲಿ, ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ಮಾತುಗಳಿಂದ, ನೋಟಗಳಿಂದ ಆ ಹ್ಯಾರಾಸ್ಮೆಂಟ್ ಇರುತ್ತಲ್ಲ, ಅದನ್ನು ಹೊರಗಡೆ ಹೇಳ್ಕೊಳ್ಳೋಕ್ಕೂ ಇಲ್ಲ, ಒಳಗಡೆ ಬಟ್ ಧೈರ್ಯವಾಗಿರುವಂತಹ ಸ್ತ್ರೀಯರು ಅದನ್ನು ಫೇಸ್ ಮಾಡ್ತಾರೆ. ಬಟ್ ಕೆಲವೊಂದು ಸ್ತ್ರೀಯರು ಅಯ್ಯೋ ಯಾಕೆ, ಮನೆಯಲ್ಲಿ ಗೊತ್ತಾದರೆ ಮತ್ತು
ಕೆಲಸಕ್ಕೆ ಹೋಗುವಂತಹ ಸಂದರ್ಭಗಳು ಮಿಸ್ ಆಗ್ತೀನಿ ಇತ್ಯಾದಿ ವಿಷಯಗಳಿಂದ ತುಂಬ ತಾಳ್ಮೆಯಿಂದ ನೋವನ್ನು ಅನುಭವಿಸುತ್ತಾ ಈ ರೀತಿ ವೇದನೆಗಳನ್ನು ಹೆರಾಸ್ಮೆಂಟ್ಗಳನ್ನು ನಾವು ನೋಡ್ತಾ ಇರ್ತೀವಿ. ಬಟ್ ಆ್ಯಸ್ ಪರ್ ಇಟ್ ಇಸ್ ನಾವು ಅದರಂಥ ಅಂತಹ ವಿಷಯಗಳಿಗೆ ಎಗೈನ್ಸ್ಟ್ ಆಗಿರಬೇಕು, ಧೈರ್ಯವಾಗಿ ಗೆಲ್ಲಬೇಕು. ಅಂತಹ ಹೆರಾಸ್ಮೆಂಟ್ ಕೊಡುವಂತಹ ವ್ಯಕ್ತಿಗಳನ್ನು ಈ ರಸ್ತೆಗೆ ಎಳೆದು ಬಿಟ್ಟು ಅವರ ಮಾನ ಹರಾಜು ಮಾಡಲೇಬೇಕಾಗಿರುತ್ತೆ. ತುಂಬ ದಿನಗಳ ಕಾಲ ಅವರು ನೀಡುವಂತಹ ಕಿರುಕುಳ, ಹ್ಯಾರಾಸ್ಮೆಂಟ್ ಇತ್ಯಾದಿಗಳನ್ನು ಸಹಿಸ್ಕೊಳ್ಳೋದಕ್ಕೆ ಸಹಿಸ್ಕೊಂಡಿರೋದಷ್ಟು ಸಾಕು. ಬಟ್ ಈ ಸಂದರ್ಭದಲ್ಲಿ ಜಾಸ್ತಿ ಅದನ್ನೆಲ್ಲ ಟೀಸ್ ಮಾಡೋದಾಗಿರ್ಬೋದು, ಹ್ಯಾರಾಸ್ಮೆಂಟ್ ಮಾಡೋದಾಗಿರ್ಬೋದು, ಈ ಕೆಲವೊಂದು ವಿಷಯಗಳನ್ನು, ಕೆಲವೊಂದು ವ್ಯಕ್ತಿಗಳ ನಿಜ ಸ್ವರೂಪವನ್ನು ಹೊರಗಡೆ ತರೋದಕ್ಕೆ ಪ್ರಯತ್ನ ಮಾಡ್ತೀರಾ, ಅಂತಹ ವ್ಯಕ್ತಿಗಳ ಮೇಲೆ ಗೆಲುವನ್ನು ಕಾಣ್ತೀರಾ ಅಂತ ಹೇಳಬಹುದು. ಇನ್ನು ಕೆಲವೊಂದು ವ್ಯಕ್ತಿಗಳು ನಿಮಗೆ ಏನೋ ಒಂದು ಅಥವಾ ಸಾಲದ ಸಮಸ್ಯೆಗಳಿಂದ ಲೋನ್ ಕೊಡಿಸ್ತೀವಿ, ಉದ್ಯೋಗ ಕೊಡಿಸ್ತೀವಿ, ಜಾಬ್ ಕೊಡಿಸ್ತೀವಿ ಇತ್ಯಾದಿ ಈ ಕೆಲವೊಂದು ಸಿಹಿ ಮಾತುಗಳಿಂದ ನಿಮ್ಮನ್ನು ಮೋಸ ಮಾಡುವುದಕ್ಕೆ, ಸ್ತ್ರೀಯರನ್ನು ಮೋಸ ಮಾಡುವುದಕ್ಕೆ ಅಥವಾ ಈ ಮೋಸದ ಬಲೆಯಲ್ಲಿ ಸಿಗಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂತಹ ವಂಚಕರಿಂದ, ಮೋಸಗಾರರಿಂದ ನೀವು ನಿಮ್ಮ ಆತ್ಮಾಭಿಮಾನವನ್ನು, ಸ್ವಾಭಿಮಾನವನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಏನಾದರೂ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ, ಏನಾದರೂ ಹೊಸದಾಗಿ ಪ್ರಯತ್ನ ಮಾಡ್ಬೋದಾ, ಉದ್ಯೋಗ ಪ್ರಯತ್ನಗಳು ಮಾಡ್ಬೋದಾ ಅಂದರೆ ಆಲ್ಮೋಸ್ಟ್ ರವಿ ಬದಲಾವಣೆ ಆಗೋವರೆಗೂ ಅಂದರೆ ಮಾರ್ಚ್ 14ರವರೆಗೂ ಕೂಡ ಸ್ವಲ್ಪ ಈಗ ನಡೀತಾ ಇರುವಂತಹ ವಿಷಯಗಳಲ್ಲೇ ಸ್ವಲ್ಪ ತಾಳ್ಮೆಯಿಂದ ಅಲ್ಲಿವರೆಗೂ ಕೂಡ ಹೊಸ ಪ್ರಯತ್ನಗಳು, ಹೊಸ ನಿರ್ಧಾರಗಳು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಈ ಸಂದರ್ಭದಲ್ಲಿ ಯಾವಾಗಲೂ ಎಲ್ಲ ಅಮೌಂಟ್ ಲೋನೆಲ್ಲ ಕ್ಲಿಯರ್ ಆಗಿರುತ್ತೆ. ಬಟ್ ಅಗೈನ್ ಆಫ್ಟರ್ ಸೋ ಮೆನಿ ಇಯರ್ಸ್ ಅಂತ ಹೇಳ್ಬೋದು, ಸೋ ಮೆನಿ ಡೇಸ್ ಈ ಸಾಲವನ್ನು ತೀರಿಸಬೇಕು, ಸಾಲದ ಬಡ್ಡಿಯನ್ನು ತೀರಿಸಬೇಕು ಅಂತ ಯಾವಾಗಲೂ ಕ್ಲಿಯರ್ ಮಾಡಿರ್ತೀರ. ಬಟ್ ಮತ್ತೆ ಆ ಸಾಲಗಳ ಬಗ್ಗೆ ತೀರಿಸಿ, ಆ ಸಾಲವನ್ನು ಕ್ಲಿಯರ್ ಮಾಡಿ ಅಂತ ಬರುವಂತಹ ಸಂದರ್ಭಗಳು ಬರಬಹುದು. ಮುಖ್ಯವಾಗಿ ಆರೋಗ್ಯ ವಿಷಯದಲ್ಲಿ ಹುಷಾರು. ಆರೋಗ್ಯ ವಿಷಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ತುಂಬ ಜನ ನಾವು ಏನು ಮಾಡ್ತೀವಿ, ಸ್ಮಾರ್ಟ್ಫೋನ್ ಕೈಗೆ ಬಂದ ಮೇಲೆ ನಾವೇ ಡಾಕ್ಟರ್ಸ್ ಆಗಿಬಿಟ್ಟಿದ್ದೇವೆ. ಏನಾದರೂ ಇನ್ಕೇಸ್ ಡಾಕ್ಟ್ರ್ ಹತ್ರ ಹೋಗಿ ಇನ್ಕೇಸ್ ಅವ್ರೇನಾದರೂ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ, ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ, ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತೂ ಕೂಡ ಆ ರಿಪೋರ್ಟ್ಸನ್ನ ತಗೊಂಡು ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳೋಕ್ಕೂ ಕೂಡ ನಮಗಿಲ್ಲ. ಅದರಲ್ಲಿರುವಂತಹ ವಿಷಯಗಳನ್ನು ಈಗ ಕೆಲವೊಂದು ಪರ್ಪ್ಲೆಕ್ಸಿಟಿ, ಗೂಗಲ್ ಇತ್ಯಾದಿ ವಿಷಯಗಳನ್ನೆಲ್ಲ ಚೆಕ್ ಮಾಡಿ ಅರಿತು ಕುಡಿದು ನೀಟಾಗಿ ಇನ್ವೆಸ್ಟಿಗೇಟ್ ಮಾಡಿ ಇದು ಪ್ರಾಬ್ಲಮ, ಅದು ಪ್ರಾಬ್ಲಮ ಅಂತ ಹೇಳ್ಬಿಟ್ಟು ನೀವು ಆತಂಕ ಬೆಳ್ತೀರಾ, ಆ ರೋಗಿಯನ್ನು ಕೂಡ ಆತಂಕಕ್ಕೆ ಬೆಳೆಸ್ತೀರ. ಸೊ ಆದ್ದರಿಂದ ಈ ರೀತಿ ಏನಾದರೂ ಆರೋಗ್ಯ ಸಮಸ್ಯೆಗಳು ಬಂದಾಗ ಒಬ್ಬ ವೈದ್ಯರಿಂದ ಅಥವಾ ಒಂದು ರಿಪೋರ್ಟಿಂದ ಬಂದಿದ್ದೇ ಫೈನಲ್ ಅಂತ ಅಲ್ಲ, ಸೆಕೆಂಡ್ ಒಪಿನಿಯನ್ ತಗೊಳ್ಳೋದು ಅಥವಾ ಇನ್ನೂ ಮುಖ್ಯವಾಗಿರುವಂತಹ ಕೆಲವೊಂದು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಇರುವಂತಹ ವೈದ್ಯಗಳಿಂದ ಸೆಕೆಂಡ್ ಒಪಿನಿಯನ್ ಅಭಿಪ್ರಾಯವನ್ನು ಪಡೆಯೋದು, ಈ ಗೂಗಲ್ ಸರ್ಚ್ ಆಪ್ರೇಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಅದನ್ನು ನಿಲ್ಲಿಸಿಬಿಟ್ಟು ಡಾಕ್ಟರ್ ಪರ್ಯವೇಕ್ಷಣೆಯಲ್ಲಿ, ಡಾಕ್ಟರ್ ಅಬ್ಸರ್ವೇಷನಲ್ಲಿ ಅವರ ಸೂಚನೆಗಳೊಂದಿಗೆ, ಗೈಡೆನ್ಸೊಂದಿಗೆ ಟ್ರೀಟ್ಮೆಂಟ್ ಪಡ್ಕೊಳ್ಳೋದು ಉತ್ತಮ. ಅದರಿಂದ ಗಾಬರಿ ಆಗಕ್ಕೆ ಹೋಗಬೇಡಿ, ಆ ವ್ಯಕ್ತಿಯನ್ನು ಗಾಬರಿಗೊಳಿಸ್ಲಿಕ್ಕೆ ಹೋಗಬೇಡಿ. ಇನ್ನು ಕೋರ್ಟ್ ಕೇಸುಗಳಾಗಿರ್ಬೋದು, ಸೆಟ್ಲ್ಮೆಂಟ್ಗಳಾಗಿರ್ಬೋದು, ಯಾವುದಾದ್ರೂ ಪೆಂಡಿಂಗ್ ಇರುವಂತಹ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಸದ್ಯಕ್ಕೆ ಬೇಡ, ಸ್ವಲ್ಪ ದಿನಗಳ ಕಾಲ ಇದನ್ನು ಪೋಸ್ಟ್ಪೋನ್ ಮಾಡೋದು ಉತ್ತಮ. ವೃತ್ತಿ ಉದ್ಯೋಗಗಳನ್ನು ಆಯ್ಕೆ ಮಾಡಿಕೊಂಡು ಮಾಡುವಂತಹ ಉದ್ಯೋಗಗಳಿಗೆ ಅಂದರೆ ಉದ್ಯೋಗ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಯಾವಾಗಲೂ ಮಾಡಿರುವಂತಹ ಕೆಲವೊಂದು ನೀವು ಆಡಿರುವಂತಹ ಮಾತುಗಳಾಗಿರ್ಬೋದು, ಆ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು, ಹೇಳಿರುವಂತಹ ಸಂದರ್ಭಗಳಾಗಿರ್ಬೋದು, ಈ ಸಂದರ್ಭದಲ್ಲಿ ಅವುಗಳನ್ನು ಎತ್ತಿ ತೋರಿಸಿ ವಿಮರ್ಶೆ ಮಾಡುವುದು ಅಥವಾ ಇಂತಹ ವ್ಯಕ್ತಿಗಳಿಂದ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ತರಿಸುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಸೊ ಒಟ್ಟಾಗಿ ಕನ್ಯಾ ರಾಶಿಯವರು ಈ ಋಣರೋಗ ಶತ್ರುಸ್ಥಾನದಲ್ಲಿ 5 ಗ್ರಹಗಳು ಬಂದಿರೋದ್ರಿಂದ, 6ನೇ ಮನೆಯಲ್ಲಿ 5 ಗ್ರಹಗಳು ಇರುವುದರಿಂದ ಮುಖ್ಯವಾಗಿ ಯಾರಿಗಾದರೂ ಒಂದು ಅಶ್ಯೂರೆನ್ಸ್ ಕೊಡುವಾಗ, ಒಂದು ಭರವಸೆ ಕೊಡುವಾಗ, ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮೇಲೆ ಸಿಗ್ನೇಚರ್ ಮಾಡುವಾಗ ಈ ನೀವೇ ಮಧ್ಯದಲ್ಲಿ ನಿಂತು ಯಾರಿಗಾದರೂ ಲೋನ್ ಇತ್ಯಾದಿ ವಿಷಯಗಳನ್ನು ಕೊಡಿಸುವಾಗ ಸ್ವಲ್ಪ ಯೋಚನೆ ಮಾಡಿ ಎಲ್ಲ ರೀತಿಯಲ್ಲಿ ನೀವು ಅವರ ಜೊತೆಗೆ ಕಂಪ್ಲೀಟಾಗಿ ವಿಷಯಗಳನ್ನು ಚರ್ಚೆ ಮಾಡಿ
ಅನುಭವಸ್ಥರ ಸಲಹೆಗಳು ಅಥವಾ ಕುಟುಂಬಸ್ಥರ ಸಲಹೆಗಳನ್ನು ಪಡೆದು ಈ ಮಾಸದಲ್ಲಿ ಸ್ವಲ್ಪ ನಿಮ್ಮ ಪ್ರಯತ್ನಗಳನ್ನು ಮುಂದೂಡಿಕೆ ಹಾಕೋದು ಅಥವಾ ಮಾಡುವಂತಹ ಪ್ರಯತ್ನಗಳನ್ನು ತುಂಬ ಹುಷಾರಿಂದ ಮಾಡುವುದರಿಂದ ಈ ಪಂಚಗ್ರಹ ಕೂಟದಿಂದ ನಿರ್ಮಾಣವಾಗ್ತಾ ಇರುವಂತಹ ಅನುಕೂಲ ಅಥವಾ ಪ್ರತಿಕೂಲ ಫಲಗಳು ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ನಿಮ್ಮ ವಿಷಯಗಳಿಗೆ ಸಕ್ಸಸ್ ನೀಡುತ್ತೆ, ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ನೀಡುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.